ಮಾಯಾ ಯಾಕೆ ಕೋಪ ಮಾಡ್ಕೋತೀಯ? ಸಮಾಧಾನ ಮಾಡ್ಕೋ. ನನಗೆ ತೊಂದರೆ ಕೊಡ್ಬೇಕು ಅಂತಾನೆ ಬರ್ತಿರೋ ಆ ಗಿಳಿನ ನೋಡ್ಕೊಂಡು ಸಮಾಧಾನ ಮಾಡ್ಕೊಂತಿದ್ಯಾ? ಏಯ್, ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಬಾ, ಧೈರ್ಯ ಇದ್ರೆ ವಾಪಸ್ ಬಾ. ಬರೀ ಕೈಗೆ ಈ ಗಿಣಿ ಸಿಗಲ್ಲ ಮಾಯಾ. ಇದಕ್ಕೆ ಅಂತ ಏನಾದ್ರೂ ಪ್ಲಾನ್ ಮಾಡಲೇಬೇಕು. ಮಾಡ್ತೀನಿ, ಅದನ್ನೂ ಮಾಡ್ತೀನಿ. ಎಲ್ಲ ನಾನೇ ಅಂತ ಮೆರಿಯೋರ್ ಕಾಲ್ ಮುರಿಯೋ ನನಗೆ ಈ ಗಿಳಿ ಯಾವ ಲೆಕ್ಕ? ಮಾಯಾ, ಆ ಗಿಣಿ ಏನೋ ಬರಿತಾ ಇದೆ ನೋಡು. ಇನ್ನು 3 ದಿನದಲ್ಲಿ ನಿನ್ನ ಅಂತ್ಯ. ಮೂರ್ ದಿನದಲ್ಲಿ ನನ್ನ ಕತೆ ಮುಗಿಯುತ್ತಾ? ಬಾ, ಇವತ್ತೇ ಮುಗಿಸು. ನೀನಾ ನಾನ ಅಂತ ನೋಡಬಿಡೋಣ. ಪಕ್ಷಿಯಾಗಿ ನಿನಗೆ ಎಷ್ಟಿರ್ಬೇಕಾದ್ರೆ ಇನ್ ನನಗೆ ಎಷ್ಟಿರ್ಬಾರ್ದು. ಈ ಮಾಯಾ ನಿದ್ರಾಕೊಂಡವರು ಯಾರು ಉಳ್ದಿಲ್ಲ. ನಿನ್ನನ್ನು ಬಿಡಲ್ಲ, ನಾನು ಬಿಡಲ್ಲ. ಯಜಮಾನ್ರೆ, ಯಾಕೆಲ್ರು ನಿಂತ್ಬಿಟ್ರಿ? ಕೂತ್ಕೊಳ್ಳಿ. ಬೆಳಿ, ಎಲ್ರಿಗೂ ಕುಡಿಯಕ್ ನೀರ್ ತಗೊಂಬಮ್ಮ. ಪುರೋಹಿತರು ಸಮೇತ ಬಂದಿದ್ದೀರಾ ಅಂದ್ರೆ ಮುಂದೆ ಬರೋ ಹಬ್ಬದ ವಿಚಾರ ಮಾತಾಡಕ್ ಬಂದಿದ್ದೀರಾ ಅನ್ಸುತ್ತೆ. ಮುತ್ತಣ್ಣ ಅಂದ್ರೆ ಮುತ್ತಣ್ಣ. ನಾವ್ ಹೇಳ್ತಿಗ್ ಮುಂಚೆ ಹೆಂಗ್ ಕಂಡಿಡ್ಬಿಟ್ರಿ ನೋಡಿ. ಸರಿಯಾಗಿ ಹೇಳಿದ್ರಿ ನೋಡಿ. ಕೊಡಮ್ಮ. ಏನಿಲ್ಲ ಮುತ್ತಣ್ಣ, ಊರಲ್ಲಿ ಮುಂದಿನ ತಿಂಗಳು ಹುಣ್ಣಿಮೆ ಹಬ್ಬ ನಡೆಸೋದ್ರ ಬಗ್ಗೆ ವಿಚಾರ ಮಾಡೋದಿತ್ತು. ವರ್ಷನೂ ಒಡವೆ ವಸ್ತ್ರನ ಒಪ್ಪಿಸ್ತಾ ಬಂದಿದ್ದೀರಾ. ಈ ವರ್ಷನೂ ನಿಮ್ಮಿಂದ ಒಡವೆ ವಸ್ತ್ರನ ತಗೊಂಡು ಪೂಜೆಗೆ ಎಲ್ಲ ಸಿದ್ಧತೆ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಅದನ್ನೆಲ್ಲ ದೇವಸ್ಥಾನಕ್ಕೆ ಬಂದು ಕೊಟ್ರೇನೆ ಚೆನ್ನಾಗಿರೋದು ಅನ್ಸುತ್ತೆ. ಊರಿನವ್ರಿಗೆ ಈ ಮನೆ ದೇವಸ್ಥಾನಕ್ಕಿಂತ ಹೆಚ್ಚು. ನೀವಿಲ್ಲೇ ಕೊಟ್ರೆ ನಮ್ಗೆ ಯಾರಿಗೂ ಬೇಸರ ಇಲ್ಲ. ಸರಿ, ನಿಮ್ಮಿಷ್ಟದಾಗೆ ಆಗ್ಲಿ. ಮಾಯಾ, ಅದೇನೇನು ಕೊಡ್ಬೇಕೆಲ್ಲ ರೆಡಿ ಮಾಡು. ಸರಿ ಮಾವ. ಈ ಒಡವೆ ವಸ್ತ್ರನ ಮನೆ ಹಿರಿಯರಿಂದ ತಗೊಂಡ್ರೇನೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಒಂದ್ 2 ನಿಮಿಷ ರೀ, ಚಿಕ್ಕಮ್ಮನ್ ಕರ್ಕೊಂಡ್ ಬಂದ್ಬಿಡ್ತೀನಿ. ಏನಪ್ಪ ಮುತ್ತಣ್ಣವ್ರೆ, ಏನು ನೀವು ಹೇಳ್ತಾರೆ? ನನಗೇನು ಅರ್ಥ ಆಗ್ತಾ ಇಲ್ಲ. ನೀಲಾಂಬರಿ ಅಮ್ಮನವರು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ರ? ಹೌದು. ಬಹಳ ಸಂತೋಷ. ದೇವರ ದಯೆಯಿಂದ ಗುಣವಾಗಿ ಮನೆಗೆ ಬಂದಿದ್ದಾರೆ. ಒಳ್ಳೆಯದೇ ಆಯಿತು. ಆದರೆ ಏನಾದ್ರೆ? ಹೋದ ವರ್ಷ ದೇವ್ರ ಪೂಜೆಗೆ ನೀಲಾಂಬರಿ ಅಮ್ಮನವರೇ ದುಡ್ಡು, ಒಡವೆ, ವಸ್ತ್ರ ಎಲ್ಲ ಕೊಟ್ಟಿದ್ರು. ಈ ವರ್ಷ ಬಸವರಾಜಪ್ಪನವ್ರು ತೀರೋಗಿದ್ದಾರೆ. ಹಾಗಾಗಿ ಈಗ ನೀಲಾಂಬರಿ ಅಮ್ಮನವರಿಂದ ಅಂದರೆ ಒಬ್ಬ ವಿಧವೆಯಿಂದ ನಾವು ಕಾಣಿಕೆ ಎಲ್ಲ ತೆಗೆದುಕೊಳ್ಳೋದು ಅಷ್ಟು ಸರಿ ಬರಲ್ಲ ಮುತ್ತಣ್ಣ ಅವರೇ. ಗೌಡ್ರೆ, ನೀವು ಹೀಗೆ ಮಾತಾಡೋದು ಸರಿಯಲ್ಲ. ಯಾವಾಗಲೂ ಮೊದಲನೇ ಪೂಜೆನ ನಮ್ಮ ಅಕ್ಕನೇ ಮಾಡೋದು. ಅದು ಪದ್ಧತಿ, ವಾಡಿಕೆ. ನೀವು ಅದನ್ನೇ ಮರ್ತಿದ್ದೀರಾ ಅನ್ಸುತ್ತೆ. ಆಗಲ್ಲ ಯಜಮಾನ್ರೆ,
ಈ ಪೂಜೆಗೆ ಸುಮಂಗಲಿ ಆಗಿರೋರು ದಕ್ಷಿಣೆ ಕೊಟ್ಟರೆ ಒಳ್ಳೆಯದು. ಪರಿಣಿ ಅಮ್ಮನವರು, ಬೆಳ್ಳಿ ಅಮ್ಮನವರು ಅಥವಾ ಮಾಯಮ್ಮನವರು ಯಾರಾದರೂ ಒಬ್ರು ಕೊಡ್ಬೋದು. ಇದು ದೇವ್ರ ವಿಚಾರ. ನಮ್ಮೂರಲ್ಲಿ ಮಡಿ ಆಚಾರ ವಿಚಾರ ಅಂತ ಒಂದಷ್ಟು ನಂಬಿಕೆ ಇದೆ. ಮಾಯಾ ರೆಡಿ ಆಯ್ತಾ? ಹಾ ಮಾವ, ರೆಡಿ. ಅದನ್ನ ಅರಳಿ ಕೈ ಕೊಟ್ಟು ಒಂದು ನಿಮಿಷ ನನ್ನ ಜೊತೆ ಬಾ. ನೀವೆಲ್ಲರೂ ವಯಸ್ಸಲ್ಲಿ ಹಿರಿಯರು, ಆದರೂ ನಿಮ್ಗೊಂದು ಮಾತು ಹೇಳಬೇಕು ಅನಿಸ್ತಿದೆ. ಒಂದು ಹೆಣ್ಣು ಮದುವೆ ಆಗಿ ಸುಮಂಗ್ಲಿಯಾಗಿ ಗಂಡನ ಮನೆಗೆ ಬರ್ತಾಳೆ. ಆದರೆ ಸುಮಂಗ್ಲಿ ಆಗಕ್ಕೆ ಮುಂಚೆ ಅವಳು ತುಂಬ ವಿಚಾರದಲ್ಲಿ ಅನ್ಯಾಯ ಆಗಿರುತ್ತೆ. ಜನ್ಮ ಕೊಟ್ಟ ಅಪ್ಪ ಅಮ್ಮ ಜೊತೆಲಿ ಆಡಿದ ಅಣ್ಣ ತಮ್ಮನ್ನ ಬಿಟ್ಟು ಬರ್ತಾರೆ. ಒಂದು ರೀತಿ ತವ್ರ ಮನೆ ಸಂಬಂಧನ ಕಡ್ಕೊಂಡು ಗಂಡನ ಮನೆಗೆ ಬರ್ತಾರೆ. ಆಗ ಗಂಡನೇ ಅವಳಿಗೆ ಸರ್ವಸ್ವ ಆಗಿರ್ತಾನೆ. ಇಲ್ಲಿಗೆ ಬಂದಾಗ ಅತ್ತೆ ಮಾವ ನಾದ್ನಿ ಅಂತ ಅವ್ರೆಲ್ಲರೂ ಯೋಗಕ್ಷೇಮನ ಅವಳೇ ನೋಡ್ಕೋಬೇಕು. ಹೀಗೆ ಹುಟ್ಟಾಗಿಂದ ಸಾಯೋವರೆಗೂ ಎಲ್ರ ಬಗ್ಗೆ ಕಾಳಜಿ ವಹಿಸ್ತಾಳೆ. ಆದ್ರೆ ಅವಳ ಬಗ್ಗೆ ಕಾಳಜಿ ವಹಿಸೋದು ಯಾರು? ಬೇರೆಯವ್ರು ಒಳ್ಳೇದಕ್ಕೋಸ್ಕರ ತನ್ನ ಜೀವನ ಮುಡುಪಾಗಿಡ್ತಾಳೆ, ಇನ್ನೊಬ್ರು ಕಣ್ಣೀರನ್ನ ಒರೆಸ್ತಾಳೆ. ಅದಕ್ಕೆ ಅವಳನ್ನ ತ್ಯಾಗಮಯಿ ಅನ್ನೋದು. ಅರ್ಶಿನ ಕುಂಕುಮ ಹಚ್ಕೋಬಾರ್ದು, ಬಳೆ ಹಾಕೋಬಾರ್ದು, ಒಳ್ಳೆ ಸೀರೆ ಉಟ್ಕೋಬಾರ್ದು ಅಂತ ನಿರ್ಬಂಧಗಳು ಹೇರೋದು ಎಷ್ಟು ಮಟ್ಟಕ್ಕೆ ಸರಿ ನೀವೇ ಹೇಳಿ? ನಾವು ಪೂಜೆ ಮಾಡೋದು ಒಂದು ಹೆಣ್ಣನೆ, ತಾಯಿ ಚಾಮುಂಡಿನ. ಈ ರೀತಿ ಅಮಂಗ್ಲಿ ಅಂತ ಪೂಜೆಯಿಂದ ದೂರ ಇಟ್ರೆ ಆ ದೇವರು ಕೂಡ ನಮ್ಮನ್ನ ಕ್ಷಮಿಸೋದಿಲ್ಲ. ಎಲ್ರನ್ನು ಸಮಾನವಾಗಿ ನೋಡೋದನ್ನ ನಾವು ಅಭ್ಯಾಸ ಮಾಡ್ಕೋಬೇಕು. ಪ್ರೀತಿ ವಿಶ್ವಾಸಕ್ಕೆ ಜಾಗ ಮಾಡ್ಕೊಡ್ಬೇಕು, ಈ ರೀತಿ ಅನಿಷ್ಟ ಪದ್ಧತಿಗಳಿಗಲ್ಲ. ಇನ್ಮೇಲೆ ಚಿಕ್ಕಮ್ಮ ಹೀಗೆ ಕುಂಕುಮ ಇಟ್ಕೊಂಡು ಲಕ್ಷಣವಾಗಿರ್ತಾರೆ, ಇದೇ ರೀತಿ ಕಾಣಿಕೆನ ಕೊಡ್ತಾರೆ. ಇಲ್ಲ ನಾವು ಬರೀ ಸುಮಂಗ್ಲಿಯರ ಹತ್ರನೇ ಕಾಣಿಕೆ ತಗೊಳ್ಳೋದು ಅನ್ನೋದಾದ್ರೆ ನೀವಿನ್ ಹೊಡ್ಬೋದು. ಒಡವೆ ವಸ್ತ್ರ ಎಲ್ಲ ಬಂದು ನಿಮಗೆ ಸೇರುತ್ತೆ, ಆದರೆ ಈ ಮನೆಯಿಂದ ಯಾರು ಪೂಜೆಗೆ ಬರೋದಿಲ್ಲ. ಈ ಊರಿನ ಜವಾಬ್ದಾರಿಯೆಲ್ಲ ನಿಮಗೆ ಬಿಟ್ಕೊಟ್ಟಿದ್ದೀನಿ. ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ. ಏನು ಮುತ್ತಣ್ಣವ್ರು ಹೀಗೆ ಹೇಳ್ಬಿಟ್ರಿ? ನೀಲಾಂಬರಿ ಅಮ್ಮನವ್ರು ಇದ್ರೇನೆ ಈ ಮನೆ ಇದ್ರೇನೆ ಈ ಊರು. ನೀವಿಲ್ಲದೆ ಇದ್ರೆ ಈ ಊರಿನ ಪೂಜೆ ಪುನಸ್ಕಾರಗಳು ಹೇಗೆ ನಡೆಯೋದಕ್ಕೆ ಸಾಧ್ಯ? ನಾವು ವಾಡಿಕೆ ಪ್ರಕಾರ ನಡ್ಕೊಂಡು ತಪ್ಪು ಮಾಡಿದ್ವಿ ಅಂತ ಅನ್ಸುತ್ತೆ. ಇನ್ನು ಮುಂದೆ ಹೀಗಾಗೋದಿಲ್ಲ. ನೀಲಾಂಬರಿ ಅಮ್ಮನವರು ಕಾಣಿಕೆ ಕೊಡೋದ್ರಲ್ಲಿ ನಮ್ದು ಯಾವ ತಕರಾರು ಇಲ್ಲ. ನೀವು ಇಬ್ಬರು ಹೇಗೆ ಹೇಳ್ತೀರೋ ಹಾಗೆ ಆಗಲಿ. ಹರಿಣಿ, ಅದನ್ನು ಚಿಕ್ಕಮ್ಮನ ಕೈ ಕೊಡು. ತಗೊಳ್ಳಿ ಅತ್ತೆ. ಮುತ್ತಣ್ಣವ್ರೆ, ಇದು ತಗೊಳ್ಳಿ. ನಾನು ಬರ್ತೀವಿ ಅಮ್ಮ. ಬರ್ತೀನಿ ಮುತ್ತಣ್ಣ. ಮಗನೇ, ಚಿಕ್ಕಮ್ಮ,
ಯಾಕೆ ಕಣ್ಣಲ್ಲಿ ನೀರು? ತಾಯಿಯಾದವಳು ತನ್ನ ಮಕ್ಕಳಿಗೆ ಇನ್ನೊಬ್ಬರನ್ನ ಹೇಗೆ ಗೌರವಿಸ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾಳೆ ನಿಜ. ಆದ್ರೆ ಹೆಣ್ಣನ್ನ ಗೌರವಿಸೋದು ಹೇಗೆ ಅನ್ನೋದು ತನಗೆ ತಾನೇ ಬರಬೇಕು ಮುತ್ತು. ನೀ ಚಿಕ್ಕವನಾಗಿರ್ಬೇಕಾದ್ರೆ ನಾನು ಹೇಳ್ಕೊಟ್ಟಿದ್ದ ಮಾತುಗಳು ಕೆಲವಷ್ಟೇ ಮುತ್ತು. ಆದ್ರೆ ನೀನಿವತ್ತಾಡಿದ ಪ್ರತಿಯೊಂದು ಪದಗಳು ಚಿನ್ನಕ್ಕಿಂತ ತೂಕ ಇತ್ತು, ವಜ್ರದಷ್ಟೇ ಹೊಳಪಿತ್ತು. ನಿನ್ನಂತ ಮಗನ ಪಡೆದಿರೋ ನಾನೇ ಪುಣ್ಯವಂತೆ. ಇಷ್ಟಕ್ಕೆಲ್ಲ ಯಾರಾದ್ರೂ ಅಳ್ತಾರ? ಇನ್ಮೇಲೆ ಯಾರು ಏನೇ ಹೇಳಿದ್ರು ತಲೆ ಕೆಡ್ಸ್ಕೋಬೇಡಿ. ನನ್ನ ಚಿಕ್ಕಮ್ಮ ಹೀಗೆ ಹಣೆ ತುಂಬ ಕುಂಕುಮ ಇಟ್ಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ನಗ್ನಗ್ತಾ ಸಂತೋಷವಾಗಿರ್ಬೇಕು, ತಿಳಿತಾ? ನಂಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ ಚಿಕ್ಕಮ್ಮ. ಹರಿಣಿ, ಮಾಯಾ, ಚಿಕ್ಕಮ್ಮನ ಹುಷಾರಾಗಿ ನೋಡ್ಕೊಳ್ಳಿ. ಹುಷಾರು ಮಗನೇ. ಬರ್ತೀನಿ ಚಿಕ್ಕಮ್ಮ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅಣ್ಣ ಊರ್ನವ್ರ ಮುಂದೆ ಮಾತಾಡೋದೇನು, ಊರಿನ ಜವಾಬ್ದಾರಿನ ಬಿಟ್ಕೊಡೋಷ್ಟು ಸೆಂಟಿಮೆಂಟ್ ಆಗೋದೇನು, ಇವೆಲ್ಲ ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಆದ್ರೆ ಇದರಿಂದ ಪ್ರಯೋಜನ ಏನು ಅಂತ ಕೇಳಿದ್ರೆ ನಯಾ ಪೈಸದು ಇಲ್ಲ. ನಾವ್ ಆಸ್ತಿ ಕೇಳಲ್ಲ, ಅಣ್ಣ ಮದ್ವೆ ಆಗೋರ್ಗೂ ಆಸ್ತಿ ಕೊಡಲ್ಲ. ಒಟ್ನಲ್ಲಿ ನಾವ್ ನಾಯಿಗಳ ತರ ಕಾಯೋದಂತೂ ತಪ್ಪಿಲ್ಲ. ನನಗೆ ಬುದ್ಧಿ ಬಂದಾಗಿಂದ ಬರೀ ಮಾತು ಮಾತು ಕೇಳಿ ಕೇಳಿ ನಂಗೆ ತಲೆ ಚಿಟ್ಟಿಡ್ದೋಗಿದೆ ಅಮ್ಮ. ಇನ್ನಿ ಮಾಯಾ ನಾನು ಬೆಳ್ಳಿನ ಮುಗಿಸ್ತೀನಿ, ಮದ್ವೆ ಆಗೇ ಆಗ್ತೀನಿ ಅಂತಾಳೆ. ಅದಾಗಲ್ಲ, ಇವಳು ಬಿಡಲ್ಲ. ಇವಳು ಮದ್ವೆ ಆಗೋವರೆಗೂ ನಮ್ಗೆ ಆಸ್ತಿ ಸಿಗಲ್ಲ. ಸತ್ಮೇಲೆ ಆಸ್ತಿ ಹಂಚ್ಕೋಬೇಕು ಅಂತಿದ್ದೀರಾ? ನನಗೆ ಈಗಲೇ ಆಸ್ತಿ ಬೇಕು ಅಷ್ಟೇ. ನಾನೇನು ಕೈ ಕಟ್ಕೊಂಡು ಸುಮ್ಮನೆ ಕೂತಿಲ್ಲ ಅದಕ್ಕೆ. ನನ್ನ ಕೈಲಿ ಎಷ್ಟು ಪ್ರಯತ್ನ ಆಗಿದೆ ಅಷ್ಟು ಮಾಡಿದ್ದೀನಿ. ಗ್ರಾಚಾರ ಸರಿ ಇಲ್ಲ ಅಂದ್ರೆ ನಾನೇನು ಮಾಡಲಿ? ಬೆಳ್ಳಿನ ಸಾಯಿಸಕ್ಕೆ ಹೋದ್ರೆ ಎಲ್ಲ ಪ್ಲಾನು ನನಗೆ ರಿವರ್ಸ್ ಆಗ್ತದೆ. ಒಂದು ಚಿಕ್ಕ ಗಿಳಿ ನನ್ನನ್ನೇ ಸಾಯಿಸ್ತೀನಿ ಅಂತ ಚಾಲೆಂಜ್ ಮಾಡಿದೆ ಅಂದಮೇಲೆ ಈ ನಾನು ಯಾವ ಸ್ಟೇಜಲ್ಲಿ ಇದ್ದೀನಿ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಇದೆಲ್ಲ ಅಷ್ಟು ಈಸಿ ಇಲ್ಲ. ಈಸಿ ಇಲ್ಲ ಅಂದ್ರೆ ಈಸಿ ಮಾಡ್ಕೋಬೇಕು. ನಿನಗೆ ಬುದ್ಧಿ ಹೇಳೋ ಬದಲು ಮುತ್ತಣ್ಣನ ಮದ್ವೆನ ಬೆಳ್ಳಿ ಜೊತೆ ಮಾಡಿ ಅವಳ ಹತ್ತನೇ ಆಸ್ತಿ ಇಸ್ಕೋಬೋದಿತ್ತು. ಅದಕ್ಕೆ ಕಿರ್ಚ್ಬೇಡ. ನನಗೂ ಕಿರ್ಚಕ್ ಬರತ್ತೆ. ನಿಮ್ಮನ್ನೆಲ್ಲ ಇಷ್ಟ ದಿನ ನಂಬ್ಕೊಂಡಿದ್ಕೆ ನನಗೇನ್ ಸಿಕ್ತು? ತೆಂಗಿನಕಾಯಿ ಚಿಪ್ಪು. ಈ ಮಾವ ಆ ಬೆಳ್ಳಿಗೆ ಏನೋ ಮಾಡ್ತೀನಿ ಅಂದ್ರು, ಏನು ಮಾಡಕ್ಕಾಗಿಲ್ಲ. ಆ ಭೈರ ಅಮ್ಮನ ಹಾಸ್ಪಿಟ್ಲಿಂದ ಮನೆ ಕರ್ಕೊಂಡ್ಬಂದು ಬಿಟ್ಟ, ಎಲ್ಲಿ ಹೋದ್ನೋ ಪತ್ತೆನೇ ಇಲ್ಲ. ನಿಮ್ಮನ್ನೆಲ್ಲ ನಂಬ್ಕೊಂಡ್ರೆ ನನಗೆ ಆಸ್ತಿ ಸಿಗತ್ತೆ ಅಂತ ಅನ್ಸ್ತಾನೆ ಇಲ್ಲ. ಈ ಮನೇಲಿ ಯಾರ್ದಾರು ಮಾತು ನಡೆಯುತ್ತೆ ಅಂದ್ರೆ ಅದು ನಿಂದು ಮಾತ್ರ ಅಮ್ಮ. ನೀನ್ ನೋಡಿದ್ರೆ ವೀಲ್ ಚೇರ್ ಮೇಲೆ ಸೆಟ್ಲ್ ಆಗಿದ್ಯಾ, ಮೇಲೆ ಕೇಳ್ತಿ ಅಂತ ಕಾಯ್ತಾ ಇದ್ದೀನಿ, ಅದು ನಡೀತಿಲ್ಲ. ಇದೆಲ್ಲ ಯಾವಾಗ ಆಗುತ್ತೋ ಆ ದೇವ್ರಿಗೆ ಗೊತ್ತು. ಏನ್ ಹೇಳ್ದೆ ನೀನು? ಕಾಲ ಯಾವಾಗ ಬರುತ್ತೆ ಅಂತನಾ?
ನಿನಗೇನು ಆಗಿಲ್ವಾ? ಈ ನೀಲಾಂಬರಿ ಅಂದರೆ ಹಾಗೆ, ನೀನು ನನ್ನ ಹೊಟ್ಟೆಲಿ ಹುಟ್ಟಿದೀಯಾ ಅಷ್ಟೇ. ಆದರೆ ನನ್ನ ಹಾಗೆ ಯೋಚನೆ ಮಾಡಬೇಕು ಅಂದರೆ ನೀನಿನ್ನೂ 100 ಜನ್ಮ ಎತ್ತಿ ಬರಬೇಕು. ನಾನು ವೀಲ್ ಚೇರಲ್ಲಿ ಸೆಟ್ಲ್ ಆಗಿಲ್ಲ, ಸೆಟಲ್ ಆಗಿರೋ ಹಾಗೆ ನಾಟಕ ಮಾಡಿದೆ ಅಷ್ಟೇ. ಮುತ್ತುಗೆ ನನ್ನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಬರಬೇಕು ಅಂದರೆ ಈ ರೀತಿ ಸನ್ನಿವೇಶಗಳು ನಡೀತಾ ಇರಬೇಕು. ಮುತ್ತು ನನ್ನ ಮೇಲಿಟ್ಟಿರೋ ನಂಬಿಕೆನ ದುಡ್ಡಾಗಿ ಬದಲಾಯಿಸ್ಕೋಬೇಕು ಅಂದರೆ ನನಗೆ ತಾಳ್ಮೆ ಇರಬೇಕು. ಇಷ್ಟು ದಿನ ಏನೂ ನಡೀತಿಲ್ಲ ಅಂತ ಸಿಟ್ಟು ಬಂತು. ಈಗ ನಿನ್ನ ಹೀಗೆ ನೋಡಿದ್ಮೇಲೆ ನಂಗೆ ಧೈರ್ಯ ಬಂತಮ್ಮ. ಮಾಯಾ, ಇನ್ನು ನಮ್ಮ ಆಸ್ತಿ ನಮ್ಮ ಕೈಗೆ ಸಿಕ್ತ ಹಾಗೆ. ಯಾಕಂದ್ರೆ ನಮ್ಮಮ್ಮ ಮತ್ತೆ ವಾಪಸ್ ಬಂದಿದ್ದಾರೆ. ನಾನೀಗ ಮಾಡಬೇಕಾಗಿರೋ ಕೆಲಸ ಯಾವುದು ಅಂದರೆ ಮುತ್ತು ಮಾಯನ್ ಮದುವೆ. ನೀಲಕಂಠ ಅಕ್ಕ, ನೀನೀಗಲೇ ಜ್ಯೋತಿಷಿಗಳನ್ನ ಕರೆಸು. ಮುತ್ತು ಮಾಯನ್ ಜಾತಕ ತೋರಿಸಿ ಅದರಲ್ಲಿ ಏನಾದರೂ ದೋಷ ಇದ್ದರೆ ಪರಿಹರಿಸೋಣ. ಸರಿ ಅಕ್ಕ. ಶರ್ಮಿಳಾ, ಮದುವೆಗೆ ಏನೇನು ಬೇಕೋ ಎಲ್ಲ ಏರ್ಪಾಟು ಮಾಡ್ಕೋ. ಯಾವುದಕ್ಕೂ ನಾವು ನಿಧಾನ ಮಾಡಬಾರ್ದು. ನಿಜವಾಗ್ಲೂ ಹೇಳ್ತೀನಮ್ಮ, ನೀನು ಸಡನ್ ಆಗಿ ವೀಲ್ ಚೇರಿಂದ ಎದ್ದ ತಕ್ಷಣ ನನಗೆ ಶಾಕೆ ಹೊಡೆದಂಗಾಯ್ತು. ಹೌದು, ಈ ಡ್ರಾಮಾ ಎಲ್ಲಿವರೆಗೂ? ಮುತ್ತಣ್ಣಂಗೆ ಹೇಳ್ತಿರೋ ಇಲ್ವೋ? ನೀನು ಹೇಳಲ್ಲ ಅಂತ ಗೊತ್ತಾಯ್ತು ಬಿಡು. ಒಟ್ನಲ್ಲಿ ಎಲ್ಲ ಸರಿಯಾಗಿ ನಡೀತಿದೆಯಲ್ಲ, ಅದೇ ಖುಷಿ. ಈ ಮನೆಯಲ್ಲಿ ದೇವ್ರು ಅನ್ಕೊಂಡಿದ್ದು ನಡೆಯುತ್ತೋ ನಡೆಯಲ್ವೋ ನನಗೆ ಗೊತ್ತಿಲ್ಲ. ಆದರೆ ಈ ನೀಲಾಂಬರಿ ಅನ್ಕೊಂಡಿದ್ದು ಮಾತ್ರ ನಡೆದೇ ನಡೆಯುತ್ತೆ. ಇನ್ನು ಸುಮ್ಮನಿದ್ರೆ ಸರಿ ಹೋಗಲ್ಲ. ನನ್ನ ಮದುವೆ ತಯಾರಿ ಎಲ್ಲ ನಡೀತಿದೆ. ಆದರೆ ಆ ಗಿಳಿ ನನ್ನನ್ನೇ ಸಾಯಿಸ್ತೀನಿ ಅಂತ ಹೇಳಿದೆ. ಮೊದಲು ಅದಕ್ಕೊಂದು ಗತಿ ಕಾಣಿಸ್ತೀನಿ.